ಅಲರ್ಟ್ ಆಗಿತ್ತು. 2018-19ರಿಂದ 2024ವರೆಗೂ ಸತತವಾಗಿ 5ರಿಂದ 6 ವರ್ಷ ಪ್ರಯತ್ನ ಮಾಡೋದು ಜಾಗ ಇಲ್ಲ ಅಂತ ಹೇಳ್ತಾರೆ. ಜಾಗ ಯಾರಿಗೆ ಕೊಡ್ತಾರೆ ಅಂದರೆ, ಯಾರು ಹಣ ಕೊಡ್ತಾರೆ, ಲಂಚ ಯಾರು ಕೊಡ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾರೆ. ನಾವೆಲ್ಲ ದಲಿತರಿಗೆ ಸರಿಯಾದ ಜಾಗ ಕೊಡಲ್ಲ. ಆಮೇಲೆ ಎಲ್ಲೋ ಲಿಟಿಗೇಷನ್ ಇರೋದು ಕೊಡ್ತಾರೆ, ಇಲ್ಲ ಹಬ್ಬ ಇರೋದು ಕೊಡ್ತಾರೆ. ಅಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ. ನಾವು ಫಸ್ಟ್ ಜನ್ರೇಷನ್ ಎಂಟ್ರಪ್ರನರು. ಓಕೆನಾ ಮೇಡಮ್? ನಾವು ಆಲ್ರೆಡಿ ನಾವು ಮಾಡ್ಯುಲರ್ ಫರ್ನಿಚರ್ಸ್ ಇಂಡಸ್ಟ್ರಿ ಅಂತ ನಾವು ಮಾಡಿದ್ದೀವಿ. ಅದು ರೆಂಟಲ್ಲಿದೆ. ಆ ರೆಂಟಿಂದ ನಾವು ನಮಗೆ 2018-19ರಿಂದ ನಮಗೆ ಗೊತ್ತಾಯಿತು ಈ ಥರ ನಮಗೆ ಲ್ಯಾಂಡು ಸಬ್ಸಿಡಿಯಲ್ಲಿ ಸಿಗುತ್ತೆ ಅಂತ. ನಾವು ಅವಾಗ ಅಪ್ಲೈ ಮಾಡಿದ್ವಿ. ನಮಗೆ DICಯಿಂದ 2 ಎಕರೆ ಅಲಾಟ್ ಆಯಿತು. ಅಲ್ಲಿಂದ ನಮಗೆ 4ರಿಂದ 5 ವರ್ಷವರೆಗೂ ನಮಗೆ ಲ್ಯಾಂಡ್ ಕೊಡಲಿಲ್ಲ. ಆಮೇಲೆ ನಮ್ಮ ಸಂಸ್ಥೆಯಿಂದ ಎಲ್ಲ ಹೋರಾಟ ಮಾಡಿದಾದಮೇಲೆ 2 ಎಕರೆ ಬದಲಿಗೆ 1 ಎಕರೆ ಕೊಡ್ತೀವಿ ಅಂತ ಹೇಳಿದ್ರು. ಅದು ಬಂದುಬಿಟ್ಟು ಲಿಟಿಗೇಷನ್ ಇರೋದು ಕೊಟ್ಟರು. 2 ವರ್ಷ ಸತತವಾಗಿ ಲಿಟಿಗೇಷನ್ ಇರೋದನ್ನು ಕ್ಲಿಯರ್ ಮಾಡಿ ಅಂತ ನಾವು ಮನವಿ ಕೊಟ್ಟರು. ನನ್ನ ಹತ್ರ ಎಲ್ಲ ದಾಖಲೆಗಳಿದೆ ಮನವಿ ಕೊಟ್ಟಿರೋದು. ಅಷ್ಟು ಸರಿ ಮನವಿ ಕೊಟ್ಟರು, ಒಂದು ಸರಿ ಅದಕ್ಕೆ ಹೈಕೋರ್ಟಿಂದ ಅದೆಲ್ಲ KDB ಅಧಿಕಾರಿಗಳು ಮಾಡಿರ್ತಕ್ಕಂಥ ಷಡ್ಯಂತ್ರ. ಮೇಡಮ್ ಸುಮಾರು ಅವರೇ. ಈಗ ನಾವು ನಮ್ಮ ಕೇಸಲ್ಲಿ 5ರಿಂದ 6 ಜನಕ್ಕೆ ಲಿಟಿಗೇಷನ್ ಪ್ರಾಬ್ಲಮ್ ಆಗಿದೆ. ಅದೇನಾಗಿದೆ ಅಂದರೆ, ಕೆಲವರಿಗೆ ಪಾರ್ಕ್ ಏರಿಯಾ ಮತ್ತು ಪಾರ್ಕಿಂಗ್ ಏರಿಯಾನ ಕನ್ವರ್ಷನ್ ಮಾಡಿ ಕೊಟ್ಟವ್ರೆ. ವಿತಿನ್ 3 ಮಂತ್ಸಲ್ಲಿ ಕನ್ವರ್ಷನ್ ಮಾಡಿ ಕೊಟ್ಟವ್ರೆ. ನಾವು 2 ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ದೀವಿ, ಅದಕ್ಕೆ ಸ್ಪಂದನೆನೇ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಈಗ ನಾವು ಇದನ್ನು ಹೋರಾಟ ಮಾಡಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ ಮೇಡಮ್. ಸೊ ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದೀರಾ, ಯಾವ ರೀತಿಯಾದಂಥ ಭ್ರಷ್ಟಾಚಾರಗಳು, ಎಷ್ಟು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಡೀತಾ, ಹೇಗೆ ನಡೆಯುತ್ತೆ ಸರ್? ಮೇಡಮ್ ಈಗ ಏನಾಗಿದೆ ಅಂದರೆ, ದುಡ್ಡು ಕೊಡೋರಿಗೆ ಮಾತ್ರ ಇಲ್ಲಿ ಇದಾಗುತ್ತೆ ಮೇಡಮ್. ಇಲ್ಲಿ ಏನಾಗಿದೆ, ನಿಮಿಷ ಸರ್, ದುಡ್ಡು ಕೊಡೋರಿಗೆ ಮಾತ್ರ ಅಲ್ಲಿ ಕೆಲಸ ಆಗ್ತಾ ಇದೆ. ದುಡ್ಡು ಕೊಟ್ಟಿಲ್ಲ ಅಂದರೆ ಕೆಲಸನೇ ಆಗಲ್ಲ. ನಾವು ನಮ್ಮ ಹತ್ರ ಯಾರು ಹಣಕ್ಕೆ ಬೇಡಿಕೆ ಇಟ್ಟಿದ್ದೀರಾ? ಅಲ್ಲ ಮೇಡಮ್, ಬೇಡಿಕೆ ಅನ್ನೋದಕ್ಕಿಂತ ಕೆಲಸ ಮಾಡ್ತಾ ಇಲ್ವಲ್ಲ. ನಾವು 2 ವರ್ಷ ಪ್ರಯತ್ನ ಮಾಡ್ತಾ ಇದ್ವಿ. ದುಡ್ಡು ಕೊಡೋರಿಗೆ ಮಾತ್ರ ಕೆಲಸ ಆಗ್ತಾ ಇದೆ. ಅದು ಪ್ರೂಫ್ ಇದೆ ಮೇಡಮ್, ಇದು ನಾನು ತೋರಿಸ್ತೀನಿ. ಪಾರ್ಕ್ ಏರಿಯಾ ಹಂತದ ಅಧಿಕಾರಿಗಳು ಶಾಮೀಲಾಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಮೇಡಮ್. ಮೇಲಿಂದ ಕೆಳಗಡೆವರೆಗೂ ಅಧಿಕಾರಿಗಳು ಮೇಡಮ್. ದುಡ್ಡು ಇಲ್ಲ ಅಂದರೆ ಕೆಲಸನೇ ಆಗಲ್ಲ. ಆ ಥರ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಅಲ್ಲ, ನಮ್ಮ ಹತ್ರ ಕೆಲಸ ಆಗ್ತಾ ಇಲ್ವಲ್ಲ ಸರ್, ಅದರ್ಥ ಏನು? ಇನ್ನೊಂದು ಏನಾಗುತ್ತೆ ಸರ್ ನೋಡಿ ಸರ್, ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಅನುಗ್ರಹ ಸ್ಪೇಸ್ ಟೆಕ್ ಅಂತೇಳಿ ನಾನು ಒಂದು ಕಂಪ್ನಿ ಇದು ಮಾಡಿದ್ದೀನಿ. ನಂದು ಆಲ್ರೆಡಿ ಮಾಡ್ಯುಲರ್ ಫರ್ನಿಚರ್ಸ್ ಇಂಡಸ್ಟ್ರಿ ಇದೆ. ಈಗ ಗೌರ್ಮೆಂಟಿಂದ ಸಬ್ಸಿಡಿ ಬರುತ್ತೆ, ಆ ರೀತಿಯಲ್ಲಿ ನಾನೊಂದು 2 ಎಕರೆ ಅಲರ್ಟ್ ಆಗಿದ್ವಿ. ಆ 2 ಎಕರೆ ಬದಲಿಗೆ 1 ಎಕರೆ ಕೊಡ್ತೀವಿ ಅಂತ ಹೇಳಿದ್ರು. ಆ 1 ಎಕರೆ ಕೊಟ್ಟಿರೋದನ್ನು ನಮಗೆ ಸರಿಯಾದ ಜಾಗ ಕೊಡ್ತಾ ಇಲ್ಲ. ಈಗ ನೋಡ್ರಿ, ಇವ್ರದ್ದೆಲ್ಲ 1/4 ಎಕರೆ ಇದೆ, ಇವ್ರದ್ದು 1/4 ಎಕರೆ ಇದೆ. ಹಾಗೆ 1/4 ಎಕರೆದು 4 ಜನ ಅವರೇ, ಅರ್ಧ ಎಕರೆ ಇಬ್ಬರು ಅವರೇ, 2 ಎಕರೆದು 1 ಎಕರೆ ಇರೋದು ಆ ಥರ ಇಬ್ಬರು ಅವರೇ. ಮಂಜುನಾಥ್ ಅಂತೇಳಿ ಮೇಡಮ್.